ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದಂಥ ತಂದೆ, ಮಗ, ಪರಿಶುದ್ಧನಾದಂಥ ತ್ರಿಯೇಕ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಸ್ವಾಮಿ. ಈ ದಿವಸವೂ ಸಮಯವೂ ಕೂಡ ನಿಮ್ಮಿಂದ ನೇಮಕವಾದಂಥ ದಿವಸ ಸಮಯವಾಗಿದೆ. ಅದಕ್ಕಾಗಿ ನಿಮಗೆ ಸ್ತೋತ್ರ ದೇವರೇ. ಇವತ್ತಿನ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ಇದನ್ನು ಕೇಳುತ್ತಿರುವಂಥ ನನ್ನ ಸಹೋದರ ಸಹೋದರಿಯರು ಕೂಡ ಶಾಂತಿ ಸಮಾಧಾನದಿಂದ ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಳ್ಳುವಂತೆ ಅವರನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ನಿಮ್ಮೆಲ್ಲ ಉಪಕಾರಗಳಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನನ್ನ ತಂದೆಯಾದ ದೇವರೇ, ಆಮೇನ್, ಆಮೇನ್, ಆಮೇನ್. ಇದನ್ನು ಕೇಳುತ್ತಿರುವಂಥ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ಕೂಡ ನನ್ನ ನಮಸ್ಕಾರಗಳು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ಸಂದೇಶ ಭಾಗ ಯಾವುದೆಂದರೆ, ಗೊತ್ತಿದ್ದು ದಾನ ಧರ್ಮ ಮಾಡದ ಹೋದರೆ ಅವರು ಏನಾಗುತ್ತಾರೆ ಎಂಬುದಾಗಿ ಅದನ್ನು ತಿಳಿದುಕೊಳ್ಳುವಂಥ ಸಂದೇಶವಾಗಿದೆ. ನಿನ್ನೆಯ ಭಾಗದಲ್ಲಿ ನಾವು ತಿಳಿದುಕೊಂಡಿದ್ದೇವೆ ದಾನ ಧರ್ಮ ಯಾರಿಗೆ ಮಾಡಬೇಕು, ಆವಾಗ ಏನು ಆಶೀರ್ವಾದ ಎಂಬುದಾಗಿ. ಇವತ್ತಿನ ಭಾಗ ಆ ದಾನ ಧರ್ಮ ಮಾಡದ ಹೋದರೆ ಗೊತ್ತಿದ್ದು ಅವರಿಗೆ ಏನು ಪ್ರತಿಫಲ ಎಂಬುದಾಗಿ ತಿಳಿದುಕೊಳ್ಳೋಣ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಮತ್ತಾಯ 25ನೇ ಅಧ್ಯಾಯ 41ರಿಂದ 46ರವರೆಗೆ. ಮತ್ತಾಯ 25, 41ರಿಂದ 46ರವರೆಗೆ. ಆಮೇಲೆ ಆತನು ಎಡಗಡೆಯಲ್ಲಿರುವವರಿಗೆ, ಶಾಪಗ್ರಸ್ತರೇ, ನನ್ನನ್ನು ಬಿಟ್ಟು ಪಿಶಾಚನಿಗೂ ಅವನ ದೂತರಿಗೂ ಸಿದ್ಧ ಮಾಡಿರುವ ನಿತ್ಯ ಬೆಂಕಿಯೊಳಗೆ ಹೋಗಿರಿ. ನಾನು ಹಸಿದಿದ್ದೆನು, ನೀವು ನನಗೆ ಊಟಕ್ಕೆ ಕೊಡಲಿಲ್ಲ. ನಾನು ಬಾಯಾರಿದ್ದೆನು, ನೀವು ನನಗೆ ಕುಡಿಯುವುದಕ್ಕೆ ಕೊಡಲಿಲ್ಲ. ಪರದೇಶಿಯಾಗಿದ್ದೆನು, ನೀವು ನನ್ನನ್ನು ಸೇರಿಸಿಕೊಳ್ಳಲಿಲ್ಲ. ಬಟ್ಟೆ ಇಲ್ಲದವನಾಗಿದ್ದೆನು, ನೀವು ನನಗೆ ಉಡುವುದಕ್ಕೆ ಕೊಡಲಿಲ್ಲ. ರೋಗದಲ್ಲಿ ಬಿದ್ದಿದ್ದೆನು, ಸೆರೆಮನೆಯಲ್ಲಿದ್ದೆನು, ನೀವು ನನ್ನನ್ನು ಆರೈಕೆ ಮಾಡುವುದಕ್ಕೆ ಬರಲಿಲ್ಲವೆಂದು ಹೇಳುವನು. ಅದಕ್ಕೆ ಅವರು ಸಹ, ಸ್ವಾಮಿ, ಯಾವಾಗ ನೀನು ಹಸಿದಿದ್ದನ್ನು, ನೀನು ಬಾಯಾರಿದ್ದನ್ನು ಕಂಡು, ಪರದೇಶಿಯಾದದ್ದನ್ನು, ಬಟ್ಟೆಲ್ಲದವನಾಗಿದ್ದುದನ್ನು, ರೋಗದಲ್ಲಿ ಬಿದ್ದಿದ್ದನ್ನು, ಸೆರೆಮನೆಯಲ್ಲಿದ್ದುದನ್ನು ಕಂಡು ನಿನಗೆ ಉಪಚಾರ ಮಾಡದೆ ಹೋದೆವು ಅನ್ನುವರು. ಆಗ ಆತನು, ನೀವು ಈ ಕೇವಲ ಅಲ್ಪವಾದವರಲ್ಲಿ ಒಬ್ಬನಿಗೆ ಏನೇನು ಮಾಡದೆ ಹೋದಿರೋ ಅದನ್ನು ನನಗೂ ಮಾಡದೆ ಹೋದ ಹಾಗಾಯಿತು ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಅನ್ನುವನು. ಮತ್ತು ಇವರು ನಿತ್ಯ ಶಿಕ್ಷೆಗೂ ನೀತಿವಂತರು ನಿತ್ಯ ಜೀವಕ್ಕೂ ಹೋಗುವರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ನನ್ನ ಸಹೋದರ ಸಹೋದರಿಯರು, ಈಗಾಗಲೇ ವಚನವನ್ನು ಕೇಳಿಕೊಂಡಿದ್ದೇವೆ. ಆದರೆ ತಿಳಿದು ಕಡು ಬಡವರಿಗೆ, ಅನಾಥರಿಗೆ, ಒಳ್ಳೆ ರೀತಿಯಲ್ಲಿ ಜೀವಿಸುವಂಥ, ನಾನಾ ರೀತಿ ಕಷ್ಟ ಸಂಕಟ ದುಃಖದಲ್ಲಿ ಇರೋವರಿಗೆ, ನಮ್ಮ ಕೈಯಲ್ಲಿ ಧಾರಾಳವಾಗಿ ಇದ್ದಾಗ ಅಥವಾ ಅಲ್ಪ ರೀತಿಯಲ್ಲಿದ್ದಾಗಲೂ ಕೂಡ, ಸಾಧಾರಣ ಮಟ್ಟಿಗಿದ್ದಾಗಲೂ ಕೂಡ ಇಂಥವರಿಗೆ ಸಹಾಯ ಮಾಡಲಿಕ್ಕಾಗಿ ದೇವರು ನಮಗೆ ಕೊಡುವಂಥದ್ದು. ಆದರೆ ನಮ್ಮಲ್ಲಿ ಇದ್ದುಕೊಂಡು ಸಹಾಯ ಮಾಡಲು ನಾವು ಶಕ್ತರಾಗಿದ್ದರೂ ಕೂಡ ಇಂಥವರಿಗೆ ನಾವು ಕೊಡದ ಹೋದರೆ ದೇವರು ಹೇಳ್ತಾರೆ, ಅದು ನೀವು ನನಗೆ ಕೊಡದ ಹಾಗಾಯಿತು ಎಂಬುದಾಗಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗಾದರೆ ದೇವರಿಗೆ ಕೊಡುವಂಥದ್ದು ಯಾವುದು? ಈಗಾಗಲೇ ತಿಳ್ಕೊಂಡಿದ್ದ ಹಾಗೆ ನಾವು ಅನೇಕ ರೀತಿಯಲ್ಲಿ, ಒಳ್ಳೆಯ ರೀತಿಯಲ್ಲಿ ಕಷ್ಟ ಸಂಕಟ ದುಃಖದಲ್ಲಿ ಬಿದ್ದಂಥ ಕುಟುಂಬಗಳಿಗೂ, ಅನಾಥ ವೃದ್ಧರಿಗೂ, ಅನಾಥ ಮಕ್ಕಳಿಗೂ, ಅಥವಾ ದೇವರ ವಿಷಯದಲ್ಲಿ ಬಹಿಷ್ಕಾರ ಹಾಕಲ್ಪಟ್ಟವರಿಗೂ, ಆಗ ಅಂಥ ಸಮಯದಲ್ಲಿ ಅವರು ಹಿಂದು ಮುಂದೆ ನೋಡದ ದೇವರ ಸೇವೆಯನ್ನು ಮಾಡೋರಿಗೂ, ಈ ಬಟ್ಟೆ ಬರಿ ಇಲ್ಲದವರಿಗೂ, ರೋಗಿಗಳಿಗೆ ಹೋಗಿ ಸಹಾಯ ಮಾಡದಿದ್ದರು, ಇವತ್ತು ಕಾರಾಗೃಹಗಳಿಗೆ ಹೋಗಿ ಅಲ್ಲಿ ನಮ್ಮ ಕೈದಿಗಳಿಗೆ ನಾವು ಶುಭ ಸಂದೇಶವನ್ನು, ಸುವಾರ್ತೆಯನ್ನು ಸಾರದಿದ್ದರೂ, ಖಂಡಿತವಾಗಿ ಇದನ್ನೆಲ್ಲ ಮಾಡದೆ ಹೋದರೆ ನಾವು ದೇವರಿಗೆ ಮಾಡದ ಹಾಗಾಯಿತು. ಅದಕ್ಕೆ ಯೇಸುಸ್ವಾಮಿ ಹೇಳ್ತಾ ಇದ್ದಾರೆ, ಇಂಥವರಿಗೆ ನೀವು ಮಾಡದೆ ಹೋದರೆ ನನಗೂ ಮಾಡಲಿಲ್ಲ ಎಂಬುದಾಗಿ. ಆಗ ಇಂಥವರು ನಿತ್ಯ ಶಿಕ್ಷೆಗೂ, ಇದನ್ನು ಮಾಡುವವರು ನಿತ್ಯ ಜೀವಕ್ಕೂ ಹೋಗುವರು ಎಂಬುದಾಗಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಆದರೆ ಇವತ್ತು ಅನೇಕರು ನಾವು ದೇವರ ಮಕ್ಕಳು, ನಾವು ದೇವರ ಸೇವಕರು ಅಂತ ಹೇಳಿಕೊಂಡು ಎಲ್ಲರಲ್ಲ ಅನೇಕರನ್ನು ಇವತ್ತು ನಾವು ಕಾಣ್ತಾ ಇದ್ದೇವೆ.
ಪ್ರೀತಿ ಮಾಡುವವರನ್ನೇ ಪ್ರೀತಿ ಮಾಡ್ತಾ ಇದ್ದಾರೆ. ಯಾರು ಚೆನ್ನಾಗಿದ್ದಾರೋ, ಯಾರು ಇವತ್ತು ಐಶ್ವರ್ಯವಂತರಾಗಿದ್ದಾರೋ ಅಂಥವರ ಮನೆಗೆ ಹೋಗುವವರಾಗಿದ್ದಾರೆ, ಅವರಿಗೆ ಪ್ರಾರ್ಥನೆ ಮಾಡೋರಾಗಿದ್ದಾರೆ, ಅವರಿಗೆ ಒಂದು ವಿಷು ಮಾಡೋರಾಗಿದ್ದಾರೆ. ಬಡವರು ಇವ್ರನ್ನ ಕಂಡ್ರೆ ಇವರಿಗೆ ಎಷ್ಟಾದರೂ ಅಷ್ಟೇ ಇಲ್ಲ, ಒಂದು ನಾಮಕಾವಸ್ಥೆದ ಮಾತುಗಳಾಗಿದ್ದಾವೆ. ಒಂದು ಕಷ್ಟ ಸಂಕಟ ದುಃಖಗಳಲ್ಲಿ ಅವರಿಗೊಂದು ಸಾಂತ್ವನ ಹೇಳುವುದಾಗಲಿ, ಕೈಲಾಗದ್ದು ಅವರಿಗೆ ಸಹಾಯ ಮಾಡುವುದಾಗಲಿ ಇಲ್ಲವೇ ಇಲ್ಲ. ತನ್ನ ಹಾಗೆ ಇವತ್ತು ಯಾರಿದ್ದಾರೋ ಅಂಥವರಿಗೆ ಮತ್ತು ಅವರು ಸಹಾಯ ಮಾಡೋರಾಗಿದ್ದಾರೆ, ಅಂಥವರನ್ನೇ ಇವರು ಕಂಡು ಮಾತನಾಡೋರಾಗಿದ್ದಾರೆ. ಆದರೆ ಇಂಥ ಒಂದು ಹೀನ ಸ್ಥಿತಿಯಲ್ಲಿರುವವರು ಇವತ್ತು ಯಾರಿಗೂ ಬೇಡದವರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದರೆ ಇಂಥವರ ಬಗ್ಗೆ ಪ್ರೀತಿ ಇಟ್ಟುಕೊಂಡು ಯಾರು ಅವರನ್ನು ಉಪಚರಿಸುತ್ತಾರೋ, ಯಾರು ಅವರೊಂದಿಗೆ ಕಷ್ಟ ಸಂಕಟ ದುಃಖಗಳಿಗೆ ಸಾಂತ್ವನ ಹೇಳುತ್ತಾರೋ, ಅವರಿಗೆ ಸಹಾಯ ಮಾಡುತ್ತಾರೋ, ಆಗ ಯೇಸುಸ್ವಾಮಿ ಹೇಳ್ತಾರೆ, ಇಂಥವರಿಗೆ ಮಾಡಿದರೆ ನನಗೆ ಮಾಡಿದ ಹಾಗಾಯಿತು. ಒಂದು ವೇಳೆ ನೀವು ಹೀಗೆ ಮಾಡದ ಹೋದರೆ ಅಲ್ಪನಾದವರಿಗೆ ನನಗೂ ಮಾಡದ ಹಾಗಾಯಿತು. ಆಗ ಮಾಡಿದವರು ನಿತ್ಯ ಜೀವಕ್ಕೂ, ಮಾಡದವರು ನಿತ್ಯ ಶಿಕ್ಷೆಗೂ ಒಳಪಡುತ್ತಾರೆ ಎಂಬುದಾಗಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯಾ. ಇವತ್ತು ಯೇಸುಸ್ವಾಮಿ ಬಂದಾಗಲೂ ಕೂಡ ಎಂಥವರ ಮನೆಗೆ ಹೋದರು, ಕುರುಡನ ಮನೆಗೆ ಹೋದರು, ಕುಂಟನ ಮನೆಗೆ ಹೋದರು, ವ್ಯಭಿಚಾರಿಣಿ ಮನೆಗೆ ಹೋದರು, ಪಾರ್ಶ್ವವಾಯು ರೋಗಿಯ ಮನೆಗೆ ಹೋದರು, ಇವತ್ತು ರೋಗಗ್ರಸ್ತರ ಮನೆಗೆ ಹೋದರು, ಅನೇಕ ರೀತಿ ಮನೆಗೆ ಹೋದರು. ಆದರೆ ಇವತ್ತಿನ ಒಂದು ವಿಷಯಗಳನ್ನ ನಾವು ನೋಡುವುದಾದರೆ, ತನ್ನ ಹಾಗೆ ತಾನು ಯಾರಿದ್ದಾರೋ, ನನ್ನ ಒಂದು ಲೆವೆಲಲ್ಲಿ ಯಾರಿದ್ದಾರೋ ಆ ರೀತಿಯಲ್ಲಿ ಹೋಗ್ತಾ ಇದ್ದಾರೆ. ಇವತ್ತು ಐಶ್ವರ್ಯವಂತರಿಗೆ ಐಶ್ವರ್ಯವಂತರೇ ಬೇಕು, ಹಣವಂತರಿಗೆ ಹಣವಂತರೇ ಬೇಕು, ನಾನಾ ರೀತಿಯಲ್ಲಿ ಲೋಕದ ಪರಿಸ್ಥಿತಿಯಲ್ಲಿ ಇವತ್ತು ದೇವರನ್ನು ಅರಿತವರು ಕೂಡ ಜೀವಿಸುವವರಾಗಿದ್ದಾರೆ. ಹಾಗಿರುವಾಗ ಇವರು ಈ ಮಾಡದವರು ನಿತ್ಯ ಶಿಕ್ಷೆಗೂ, ಇಂಥವರಿಗೆ ಸಹಾಯ ಮಾಡಿದವರು ನಿತ್ಯ ಜೀವಕ್ಕೂ ಹೋಗುವರು ಎಂಬುದಾಗಿ ದೇವರ ನಾಮಕ್ಕೆ ದೇವರು ಯೇಸುಸ್ವಾಮಿ ತಿಳಿಯಪಡಿಸಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯಾ. ಹಾಗೆ ಒಂದು ವೇಳೆ ನಮ್ಮಲ್ಲಿ ಇಲ್ಲದೇ ಇರ್ಬೋದು, ಆ ಇದ್ದಷ್ಟು ಇಲ್ಲದೇ ಇಲ್ವೋ ಅವರಿಗೊಳ್ಳೆ ಒಂದು ಸಾಂತ್ವನ ದೇವರ ನಾಮದಲ್ಲಿ ಪ್ರಾರ್ಥಿಸುವರಾಗಬೇಕು. ಆದರೆ ನಾವು ಖಂಡಿತವಾಗಿಯೂ ಹಣಕ್ಕಾಗಿ, ಈ ಲೋಕದ ಆಶಾಪಾಸೆಗಾಗಿ ಇವತ್ತು ನಾವು ದುಡಿಯಬಾರದು. ದೇವರ ನಾಮ ಎತ್ತಿ ನಾವು ಸೇವೆ ಮಾಡ್ತೇನೆ ಅಂತೇಳಿ ಹೋಗಬಾರದು. ಪ್ರತಿಯೊಂದನ್ನು ದೇವರು ನೋಡುವನಾಗಿದ್ದಾನೆ. ಇದು ದೇವರ ವಾಕ್ಯವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯಾ. ಮುಂದಿನ ವಚನಕ್ಕೆ ಹೋಗೋಣ. ದಾನಿಯೇಲನು 12ನೇ ಅಧ್ಯಾಯ 2ನೇ ವಾಕ್ಯ. ದಾನಿಯೇಲನು 12ನೇ ಅಧ್ಯಾಯ 2ನೇ ವಾಕ್ಯ. ಧೂಳಿನ ನೆಲದೊಳಗೆ ದೀರ್ಘ ನಿದ್ರೆ ಮಾಡುವವರಲ್ಲಿ ಅನೇಕರು ಎಚ್ಚೆತ್ತು, ಕೆಲವರು ನಿತ್ಯ ಜೀವವನ್ನು, ಕೆಲವರು ನಿತ್ಯ ತಿರಸ್ಕಾರಗಳನ್ನು ಅನುಭವಿಸುವರು. ದೇವನಾಮಕ್ಕೆ ಸ್ತೋತ್ರವಾಗಲಿ. ನನ್ನ ಸಹೋದರ ಸಹೋದರಿಯರೇ, ದೇವರನ್ನೇ ನಮಗೆ ತಿಳಿಯಪಡಿಸಿದ ಮೇಲೆ, ದೇವರನ್ನು ತಿಳಿದುಕೊಂಡ ಮೇಲೆ, ದೇವರ ದರ್ಶನವಾದ ಮೇಲೆ ನಾವು ಜೀವಿತ ಕಾಲದಲ್ಲಿ ಮಾಡಿದಂಥ ಪ್ರತಿ ಒಂದಕ್ಕೂ ನ್ಯಾಯ ತೀರ್ಪು ಎಂಬುದಾಗಿ ಈ ವಾಕ್ಯದ ಅರ್ಥವು ನಮಗೆ ತಿಳಿಸಲ್ಪಡುತ್ತದೆ. ಧೂಳಿನ ನೆಲದೊಳಗೆಂದರೆ ಸತ್ತು ಸಮಾಧಿಯಾದವರು, ಖಂಡಿತವಾಗಿ ಅದರಲ್ಲಿ ಅನೇಕರು ಕೆಲವು ಎಚ್ಚೆತ್ತು ನಿತ್ಯ ಜೀವ ಅಂದರೆ ದೇವರ ಮಾತನ್ನು ಕೇಳಿ ದಾನ ಧರ್ಮ ಮಾಡಿ, ದೇವರ ವಚನದ ಪ್ರಕಾರ ದಾನ ಧರ್ಮ ಮಾಡಿ ಅವರು ಈ ಭೂಲೋಕದ ಜೀವನವನ್ನು ಅಂತ್ಯಗೊಳಿಸಿದ್ದಾದರೆ, ದೇವರ ಪ್ರೀತಿಯನ್ನು ಗಳಿಸಿ ಅಂತ್ಯಗೊಳಿಸಿದ್ದಾದರೆ, ನಾಡಿದು ನ್ಯಾಯ ತೀರ್ಪಿನ ದಿವಸ ಅವರು ಪುನರುತ್ಥಾನಗೊಳ್ಳುವರು, ಪರಲೋಕಕ್ಕೆ ಅವರು ಹೋಗುವರು ದೇವರೊಂದಿಗೆ ಎಂಬುದಾಗಿ, ದೇವರವರನ್ನು ಕರೆದುಕೊಂಡು ಹೋಗುವವರು ಎಂಬುದಾಗಿ ನಾವು ಈ ವಾಕ್ಯದ ಅರ್ಥ. ಕೆಲವರು ನಿತ್ಯ ತಿರಸ್ಕಾರಗಳನ್ನು ಅನುಭವಿಸುವರು. ತಿಳಿದು 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 ಪ್ರೀತಿಸುವರನ್ನೇ ಪ್ರೀತಿ ಮಾಡಿ, ಐಶ್ವರ್ಯವಂತರಿಗೆ ಐಶ್ವರ್ಯವಂತರೇ ಬೇಕು, ಹಣವಂತರಿಗೆ ಹಣವಂತರೇ ಬೇಕು, ಇಂಗ್ಲೀಷ್ನವನಿಗೆ ಇಂಗ್ಲೀಷ್ನವನೇ ಬೇಕು, ಕನ್ನಡದವನಿಗೆ ಕನ್ನಡದವನೇ ಬೇಕು, ತಮಿಳರಿಗೆ ತಮಿಳವನೇ ಬೇಕು, ತೆಲುಗರಿಗೆ ತೆಲುಗವನೇ ಬೇಕು. ಅದು ಖಂಡಿತವಾಗಿ ಅವರ ಲೆವೆಲನ್ನು ನೋಡಿಕೊಂಡು ಹೋಗುವವರು ಅಂಥವರಿಗೆ ಸಹಾಯ ಮಾಡಿ, ಇಂಥ ಒಂದು ಹೀನರಿಗೆ ಸಹಾಯ ಮಾಡದ ಹೋದರೆ ಖಂಡಿತವಾಗಿ ಅವರು ನಾಡಿದು ನರಕಕ್ಕೆ ಹೋಗುತ್ತಾರೆ, ನಿತ್ಯ ತಿರಸ್ಕಾರಕ್ಕೆ ಹೋಗುತ್ತಾರೆ ಎಂಬುದಾಗಿ ಈ ಒಂದು ದಾನಿಯೇಲ 12ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ನಾವು ತಿಳಿದುಕೊಂಡಿದ್ದೇವೆ. ದೇವನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯಾ. ಮುಂದಿನ ವಚನಕ್ಕೆ ಹೋಗೋಣ. ಯೋಹಾನ 5:29. ಯೋಹಾನ 5:29. ಆತನ ಧ್ವನಿಯನ್ನು ಕೇಳಿ ಎದ್ದು ಹೊರಗೆ ಬರುವ ಕಾಲ ಬರುತ್ತದೆ, ಒಳ್ಳೆಯದನ್ನು ಮಾಡಿದವರಿಗೆ
ಜೀವಕ್ಕಾಗಿ ಪುನರುತ್ಥಾನವಾಗುವುದು, ಕೆಟ್ಟದನ್ನು ನಡೆಸಿದವರಿಗೆ ತೀರ್ಪಿಗಾಗಿ ಪುನರುತ್ಥಾನವಾಗುವುದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ವಚನದ ಒಂದು ಅರ್ಥ, ಪರಲೋಕದಿಂದ ಯೇಸುಸ್ವಾಮಿ ನ್ಯಾಯ ತೀರ್ಪಿಗಾಗಿ ಭೂಲೋಕಕ್ಕೆ ಬರುವಾಗ ಆಗ ಆತನ ಧ್ವನಿಯನ್ನು ಕೇಳಿ ಪ್ರತಿಯೊಬ್ಬರು ಪುನರುತ್ಥಾನಗೊಳ್ಳುತ್ತಾರೆ. ಆದಾಮನ ಕಾಲದಿಂದ ಅಲ್ಲಿಯವರೆಗೆ, ಅಂದರೆ ಅವರು ಪುನರುತ್ಥಾನಕ್ಕೆ ಬರುವ ಸಮಯದಲ್ಲಿ ಯಾರೂ ಮನುಷ್ಯರು ಒಬ್ಬರು ಇರುವುದಿಲ್ಲ, ಪ್ರತಿಯೊಬ್ಬರು ಸಮಾಧಿಯಾಗಿರ್ತಾರೆ. ಅವರ ಧ್ವನಿ ಕೇಳಿದಾಗ ಪ್ರತಿಯೊಬ್ಬರು ಪುನರುತ್ಥಾನವಾಗುತ್ತಾರೆ. ಆದರೆ ಕಾಲ ಬರುತ್ತದೆ, ಇನ್ನು ಮುಂದೆ ಬರುವ ಸಮಯ, ನ್ಯಾಯ ತೀರ್ಪಿನ ಸಮಯವನ್ನು ಇದು ಸೂಚಿಸುತ್ತದೆ. ಒಳ್ಳೆಯದನ್ನು ಮಾಡಿದವರಿಗೆ ಜೀವಕ್ಕಾಗಿ ದೇವರ ವಾಕ್ಯವನ್ನು ಕೇಳಿ ಅದಕ್ಕೆ ವಿಧೇಯರಾಗಿ ಜೀವಿಸಿದವರು, ಈಗ ಹೇಳಿದ ಹಾಗೆ ಇಂಥವರಿಗೆ ದಾನ ಧರ್ಮ ಮಾಡಿ ಜೀವಿಸಿ ಈ ಲೋಕದ ಜೀವನವನ್ನು ಪರಿಶುದ್ಧರಾಗಿ ಈ ಲೋಕದ ಜೀವನವನ್ನು ತೀರಿಸಿದವರಿಗೆ, ಅವರಿಗೆ ಒಳ್ಳೆಯದಕ್ಕಾಗಿ ಅಂದರೆ ಪರಲೋಕಕ್ಕೆ ಹೋಗುವುದಕ್ಕಾಗಿ ಪುನರುತ್ಥಾನವಾಗುವರು. ಕೆಟ್ಟದನ್ನು ನಡೆಸಿದವರಿಗೆ ತೀರ್ಪಿಗಾಗಿ ಪುನರುತ್ಥಾನವಾಗುವುದು. ಮಾತನ್ನು ಕೇಳಿಯೂ ಕೇಳದೆ ಅದಕ್ಕೆ ವಿರುದ್ಧವಾಗಿ ನಡೆದುಕೊಂಡವರು, ಅವರು ಯಾರೇ ಆಗಲಿ ಅವರು ನರಕಕ್ಕೆ ಹೋಗಲಿಕ್ಕೆ ಪುನರುತ್ಥಾನಗೊಳ್ಳುತ್ತಾರೆ ಎಂಬುದಾಗಿ ಈ ವಚನದ ಅರ್ಥವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮುಂದೆ ಮತ್ತಾಯ 16ನೇ ಅಧ್ಯಾಯ 27ನೇ ವಚನಗಳನ್ನು ಓದಿಕೊಳ್ಳೋಣ. ಮತ್ತಾಯ 16:27. ಮನುಷ್ಯಕುಮಾರನು ತನ್ನ ತಂದೆಯ ಪ್ರಭಾವದೊಡನೆ ತನ್ನ ದೂತರ ಸಮೇತವಾಗಿ ಬರುವನು. ಆವಾಗ ಆತನು ಒಬ್ಬೊಬ್ಬನಿಗೆ ಅವನವನ ನಡತೆಗೆ ತಕ್ಕ ಫಲವನ್ನು ಕೊಡುವನು. ದೇವರನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಯೇಸುಸ್ವಾಮಿ ನ್ಯಾಯ ತೀರ್ಪಿನ ದಿವಸ ಭೂಲೋಕಕ್ಕೆ, ಅಂದರೆ ಜೆರುಸಲೇಮಿಗೆ ಕೋಟ್ಯಾನುಕೋಟಿ ದೇವರ ದೂತರೊಂದಿಗೆ ಬೆಂಕಿಯ ಮಧ್ಯದಲ್ಲಿ ಇಳಿದು ಬರುತ್ತಾರೆಂಬುದಾಗಿ ನಾವು ಸತ್ಯ ವೇದದಲ್ಲಿ ಓದಬಹುದು ಅಥವಾ ಓದಿರಬಹುದು. ದೇವರನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಬರುವಾಗ ಅವರವರ ನಡತೆ, ಒಳ್ಳೆಯದು ಮಾಡಿದಾರೋ ಅದಕ್ಕೆ ತೀರ್ಪು, ಕೆಟ್ಟದು ಮಾಡಿದಾರೋ ಅದಕ್ಕೆ ತೀರ್ಪು. ದೇವರ ವಾಕ್ಯಕ್ಕೆ ವಿಧೇಯರಾಗಿ ನಡೆದವರನ್ನು ಪರಲೋಕಕ್ಕಾಗಿ ಅವರಿಗೆ ತೀರ್ಪಾಗುವುದು, ಪರಲೋಕಕ್ಕೆ ಕರೆದುಕೊಂಡು ಹೋಗುವವರು. ಕೆಟ್ಟದಾಗಿ ಮಾಡಿದರೆ, ವಾಕ್ಯಕ್ಕೆ ಅವಿಧೇಯರಾಗಿ ಜೀವಿಸಿದರೆ ಅದಕ್ಕೆ ಪ್ರತಿಫಲ ನರಕವೇ ಗತಿ, ಅದುವೇ ನಿತ್ಯ ಶಿಕ್ಷೆಗೆ ಗುರಿಯಾಗುವರು ಎಂಬುದನ್ನು ನಾವು ಓದುತ್ತೇವೆ. ದೇವರನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಆದ್ದರಿಂದ ನಾವು ಇವತ್ತು ಇರುವಾಗ ಯಾರಿಗೆ ದಾನ ಧರ್ಮ ಮಾಡಬೇಕು, ಅದಕ್ಕಾಗಿ ದೇವರು ನಮಗೆ ಇವತ್ತು ಐಶ್ವರ್ಯವನ್ನು ಕೊಟ್ಟಿದ್ದಾನೆ. ದೇವರನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಆದರೆ ಕೆಲವರು ಆಗಲೇ ಹೇಳಿದಾಗೆ ಪ್ರೀತಿ ಮಾಡೋರನ್ನೇ ಪ್ರೀತಿ ಮಾಡೋರಾಗಿದ್ದಾರೆ. ಬಡವರು ಇವರ ದೃಷ್ಟಿಗೆ ಎಷ್ಟಾದರೂ ಅಷ್ಟೇ ಎಂಬುದನ್ನು ನಾವು ಬಹಳ ವಿಷಯದಲ್ಲಿ ಇವತ್ತು ತಿಳಿದುಕೊಂಡಿದ್ದೇವೆ. ಮುಂದಿನ ವಚನಕ್ಕೆ ಹೋಗೋಣ. ಮಾರ್ಕ 8:36. ಮಾರ್ಕ 8:36. ಒಬ್ಬ ಮನುಷ್ಯನು ಲೋಕವನ್ನೆಲ್ಲ ಸಂಪಾದಿಸಿಕೊಂಡರೂ ಪ್ರಾಣ ನಷ್ಟಪಟ್ಟರೆ ಅವನಿಗೆ ಪ್ರಯೋಜನವೇನು? ದೇವರನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಇವತ್ತು ಐಶ್ವರ್ಯವನ್ನು ಕೊಡುವಂಥದ್ದು ಇಂತಿಂಥವರಿಗೆ ದಾನ ಧರ್ಮ ಮಾಡ್ರಪ್ಪ ಅಂತೇಳಿ ಒಬ್ಬೊಬ್ಬರಿಗೆ ಐಶ್ವರ್ಯವನ್ನು ಕೊಡುವಂಥದ್ದು. ಆದರೆ ಕೆಲವರು ನಾನು ಯಾಕೆ ಅವರಿಗೆ ಕೊಡಬೇಕು, ನಾನೇ ಸಂಪಾದನೆ ಮಾಡಿದ್ದೇನೆ, ನಾನು ಅವರಿಗೆ ಕೊಡುವಂಥ ಅವಶ್ಯಕತೆ ಇಲ್ಲ ಅಂತ ಹೇಳಿ ಕೊಟ್ಟಿದ್ದರಲ್ಲಿ ಏನೂ ಕೊಡದೆ ಇವತ್ತು ಮತ್ತು ಆಸ್ತಿಯ ಮೇಲೆ ಆಸ್ತಿ, ಮನೆಯ ಮೇಲೆ ಮನೆ, ಬೆಳ್ಳಿಯ ಮೇಲೆ ಬೆಳ್ಳಿ, ಬಂಗಾರದ ಮೇಲೆ ಬಂಗಾರ ಮತ್ತು ಅವರ ಉಡುಗೆ ತೊಡುಗೆಗಳು ಬೇಕಾದನ್ನು ಕೂಡಿ ಹಾಕೊಳ್ತಾರೆ. ಆದರೆ ದೇವರು ಪ್ರತಿಯೊಂದನ್ನು ನೋಡೋನಾಗಿದ್ದಾನೆ. ಆದರೆ ಕೊನೆಯ ದಿವಸ ಅವರಿಗೆ ನ್ಯಾಯ ತೀರ್ಪಿನ ದಿವಸ ನಿನ್ನ ಪ್ರಾಣ ನಷ್ಟಪಟ್ಟರೆ ಅವತ್ತು ದೇವರ ತೀರ್ಪಾಗುವುದು. ನನ್ನ ಮಾತನ್ನು ನೀನು ಕೇಳಲಿಲ್ಲ, ನಾನು ಇಂತಿಂಥವರಿಗೆ ಕೊಡಕ್ಕಾಗಿ ನಿನಗೆ ಇಷ್ಟನ್ನೆಲ್ಲ ನಾನು ಐಶ್ವರ್ಯವನ್ನು ಕೊಟ್ಟೆ, ನೀನು ಕೊಡಲಿಲ್ಲ, ಅವರಿಗೆ ಸಹಾಯ ಮಾಡಲಿಲ್ಲ. ನನ್ನ ಮನೆ, ನನ್ನ ಆಸ್ತಿ, ನನ್ನ ಬೆಳ್ಳಿ, ನನ್ನ ಬಂಗಾರ, ನನ್ನ ವಾಹನ ನಾನು ಸಂಪಾದನೆ ಮಾಡಿದ್ದು, ಅಥವಾ ನನಗೆ ಕೊಡಬೇಕು ಎಂಬುದಾಗಿ ನೀನು ಅದನ್ನು ನಿನ್ನ ಸ್ವಂತಕ್ಕಾಗಿ ಉಪಯೋಗಿಸಿದ್ದೀಯಾ, ನಿನ್ನ ಸಂಸಾರಕ್ಕಾಗಿ ಉಪಯೋಗಿಸಿದ್ದ ಬದಲಾಗಿ ಇಂಥ ಒಂದು ನಿರ್ಗತಿಯರಿಗೆ, ಕಡು ಬಡವರಿಗೆ, ಅನಾಥರಿಗೆ ನೀನು ಸಹಾಯ ಮಾಡಿದ್ದೀಯೋ ಇಲ್ಲ. ಆದುದರಿಂದ ಹಾಗಿರುವಾಗ
ಖಂಡಿತವಾಗಿ ಅಂಥವರಿಗೆ ಬಹಳ ಕಠಿಣ ಶಿಕ್ಷೆ ಎಂಬುದಾಗಿ ನಾವು ತಿಳಿದುಕೊಂಡಿದ್ದೇವೆ. ಹಾಗೆ ಅದಕ್ಕೆ ಈ ವಚನಗಳು ನಮಗೆ ಹೇಳ್ತದೆ, ಒಬ್ಬ ಮನುಷ್ಯನು ಲೋಕವನ್ನೆಲ್ಲ ಸಂಪಾದಿಸಿಕೊಂಡು ಪ್ರಾಣ ನಷ್ಟಪಟ್ಟವನಿಗೆ ಪ್ರಯೋಜನವೇನು? ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯ. ಇದನ್ನು ಕೂಡ ಲೂಕನ ಬರೆದ ಸುವಾರ್ತೆಯಲ್ಲಿ ನಾವು ಓದಬಹುದು. ಒಬ್ಬ ಭಿಕಾರಿ ಮತ್ತು ಒಬ್ಬ ಭೋಗನು ಅವರ ವಿಷಯದಲ್ಲಿ ನಾವು ಬಹಳ ಸ್ಪಷ್ಟವಾಗಿ ಇದನ್ನು ಓದಿಕೊಳ್ಳಬಹುದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯ. ಹಾಗೆ ಇವತ್ತು ಅನೇಕರು ಏನು ಮಾಡ್ತಾ ಇದ್ದಾರೆ? ಪ್ರೀತಿಸುವವರನ್ನೇ ಪ್ರೀತಿ ಮಾಡೋರಾಗಿದ್ದಾರೆ. ಕಡು ಬಡವರ ಬಗ್ಗೆಯೂ ಇದರ ಬಗ್ಗೆ ಏನೂ ಇಲ್ಲ. ಆದರೆ ಅನೇಕರು ಇವತ್ತು ದೇವರ ಹೆಸರನ್ನು ಹೇಳಿಕೊಂಡು ನಾನಾ ರೀತಿಯಲ್ಲಿ ಹಣ ಸಂಪಾದನೆ ಮಾಡಿ ಐಷಾರಾಮಿ ಜೀವನವನ್ನು ಸಾಗಿಸ್ತಾ ಇದ್ದಾರೆ ಹೊರತು ದೇವರ ವಾಕ್ಯದ ಪ್ರಕಾರ ದಾನ ಧರ್ಮ ಮಾಡೋರು ಬಹಳ ಕಡಿಮೆ. ಅದರಲ್ಲಿ ಮಾಡೋರು ಇದ್ದಾರೆ. ಖಂಡಿತವಾಗಿ ಅವರನ್ನು ನೋಡುವಾಗಲೇ, ಅವರ ಕೆಲಸ ಕಾರ್ಯಗಳನ್ನು ನೋಡುವಾಗಲೇ ಅರ್ಥ ಆಗ್ತದೆ. ಆದರೆ ಆ ರೀತಿ ಒಳ್ಳೆಯದನ್ನು ಮಾಡುವವರು ನೀತಿವಂತರು, ನಿತ್ಯ ಜೀವಕ್ಕೆ ಹೋಗುವರು ಎಂಬುದಾಗಿ ತಿಳಿದವರ ಸ್ವಾರ್ಥ ಜೀವನಕ್ಕಾಗಿ ಇವತ್ತು ಹಾಕುವ ಬಟ್ಟೆಯಲ್ಲಿ ಆಡಂಬರ, ಬೆಳ್ಳಿ ಬಂಗಾರದಲ್ಲಿ ಆಡಂಬರ, ಮನೆಯಲ್ಲಿ ಆಡಂಬರ, ದೊಡ್ಡ ದೊಡ್ಡ ವಾಹನಗಳೇ ಬೇಕು. ಆಮೇಲೆ ನಮಗೆ ದೇವರು ಕೊಟ್ಟರು ಅಂತ ಹೇಳ್ತಾ ಇದ್ದಾರೆ. ಆಗ ದೇವರು ಐಶ್ವರ್ಯವನ್ನು ಕೊಡುವುದಿಲ್ಲವೋ? ಖಂಡಿತವಾಗಿ ಕೊಡುತ್ತಾರೆ. ಆಗ ದೇವರು ನಿನಗೆ ಐಶ್ವರ್ಯವನ್ನು ಕೊಟ್ಟರೆ ನೀನು ಯಾಕೆ ಇಂಥ ಒಂದು ಕಡು ಬಡವರಿಗೆ, ನಿರ್ಗತಿಗೆ ನೀನು ಸಹಾಯ ಮಾಡುವುದಿಲ್ಲ? ಬದಲಾಗಿ ನಿನ್ನ ಅಲಂಕಾರದಲ್ಲಿ ನೀನು ಜೀವಿಸ್ತೀಯಲ್ಲವೇ? ಖಂಡಿತವಾಗಿ ಇದು ಆಗ ನಿನಗೆ ದೇವರು ಕೊಟ್ಟರೆ ನೀನು ಖಂಡಿತವಾಗಿ ಈ ವಚನದ ಪ್ರಕಾರ ಇಲ್ಲಿಗೆ ಪ್ರಾಣವನ್ನು ನಷ್ಟಪಟ್ಟರೆ ಏನು ಪ್ರಯೋಜನ ಎಂಬುದಾಗಿ ನಾವು ಓದಿಕೊಂಡಿದ್ದೇವೆ. ದೇವರು ನಮಗೆ ಸ್ತೋತ್ರವಾಗಲಿ. ಹಾಗೆ ಇವತ್ತು ಸಹಾಯ ಮಾಡಿದರೆ ಯಾವ ರೀತಿ ಆಶೀರ್ವಾದ, ಸಹಾಯ ಮಾಡದೆ ಹೋದರೆ ಏನಾಗುತ್ತದೆ ಎಂಬುದಾಗಿ ಈ ಒಂದು ಸಂದೇಶದಲ್ಲಿ ನಾವು ತಿಳಿದುಕೊಂಡಿದ್ದೇವೆ. ಹಾಗೆ ಖಂಡಿತವಾಗಿಯೂ ಇದರಲ್ಲಿ ಕೂಡ ನಾವು ಎಲ್ಲರನ್ನ ಅರ್ಥ ಮಾಡಿಕೊಳ್ಳಬೇಕಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯ. ಈ ಒಂದು ಸಂದೇಶವನ್ನು ತಿಳಿದುಕೊಳ್ಳುವಂತೆ ದೇವರು ನಮ್ಮನ್ನು ಹೇರಳವಾಗಿ ಆಶೀರ್ವದಿಸಿದರು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದಂತಹ ತಂದೆ, ಮಗ, ಪರಿಶುದ್ಧನಾದಂಥ ತ್ರಿಯೇಕ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಸ್ವಾಮಿ, ನಿಮ್ಮ ವಚನದ ಪ್ರಕಾರ ದಾನ ಧರ್ಮ ಮಾಡಿದವರಿಗೆ ನಿತ್ಯ ಜೀವ, ಮಾಡದೆ ಹೋದರೆ ನಿತ್ಯ ಶಿಕ್ಷೆ ಎಂಬುದಾಗಿ ಈ ಒಂದು ಸಂದೇಶ ಭಾಗವನ್ನು ತಿಳಿದುಕೊಳ್ಳಲು ನೀವು ಆಶೀರ್ವಾದ ಮಾಡಿದ್ದೀರಿ. ಇದನ್ನು ಕೇಳಿದಂಥ ನನ್ನ ಸಹೋದರ ಸಹೋದರಿಯರನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ಅವರನ್ನು ಕೂಡ ನಿತ್ಯ ಜೀವದ ಕಡೆಗೆ ನಿಮ್ಮ ಪ್ರೀತಿಯಲ್ಲಿ ಅವರನ್ನು ನಡೆಸಿರಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಇದನ್ನು ಕೇಳಿದಂಥ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ನನ್ನ ಧನ್ಯವಾದಗಳು.